ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ ಅಂತ. ಆಮೇಲೆ ಕ್ಲಿಪ್ ಎಲ್ಲ ಹಾಕಿ ಈ ಥರ ಬೆದರುಗೊಂಬೆ ಮಾಡಿ ಕೂರಿಸ್ತಾರೆ. ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಹೋಗ್ತಾರೆ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ ಹೇರ್ ಒಂದು ಸ್ವಲ್ಪ ಉದ್ದ ಅನಿಸ್ತಿದೆಯಲ್ಲ. ನೋಡಿ ನನ್ನ ಮಗಳು ಅವಳ ಫ್ರೆಂಡ್ಸಿಗೆಲ್ಲ ಕೈ ನೋಡ್ಕೊಂಡು ಜಾತಕ ಹೇಳ್ತಾ ಇದ್ದಾಳೆ. ಇದೆಲ್ಲ ನಮ್ಮ ಪಪ್ಪ ಹೇಳ್ಕೊಟ್ಟಿರೋದು. ಎಲ್ರಿಗೂ ನಮಸ್ಕಾರ. ಇನ್ನು ನೆಕ್ಸ್ಟ್ ವೀಕಲ್ಲಿ ಒಂದು ಫಂಕ್ಷನ್ ಇದೆ, ಒಂದು ಎಂಗೇಜ್ಮೆಂಟ್ ಇದೆ ನನ್ನ ಚಿಕ್ಕಪ್ಪನ ಮಗಂದು. ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸರಿ, ಕೆರೋಟಿನ್ ಹಾಗೆ ಕೆರೋಟಿನ್ ಮಾಡಿಸೋದು 4 ಗಂಟೆ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಮಗಳು ನನ್ನ ಜೊತೆನೇ ಇರುತ್ತಲ್ಲ, ಹಾಗಾಗಿ ಅವಳಿಗೆ ಅಂತ ಸೀಬೆಹಣ್ಣು ಮತ್ತು ಬಾಳೆಹಣ್ಣು ತುಂಬ್ಕೊಳ್ತಾ ಇದ್ದೇನೆ. ಸೀಬೆಹಣ್ಣು ತುಂಬ ಒಳ್ಳೆಯದು ಆ್ಯಕ್ಚುಲಿ, ಅಲ್ಲಿಗೂ ಒಳ್ಳೆಯದು, ಹೊಸಡಿಗೂ ಒಳ್ಳೆಯದು. ನಮ್ಮ ಪಪ್ಪ ಮುಂಚೆ ಹೇಳೋರು ತುಂಬ ಕ್ಲೀನ್ ಆಗುತ್ತೆ ಹಲ್ಲು ಸೀಬೆಹಣ್ಣು ತಿಂದರೆ ಅಂತ. ಹಾಗೆ ಕಬ್ಬು ತಿಂದರೂ ಕೂಡ ಒಳ್ಳೆಯದು, ಹಲ್ಲು ಮತ್ತು ಹೊಸಡಿ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ನನ್ನ ಮಗಳು ನೋಡಿ ರೆಡಿಯಾಗಿ ಮುಂದೆ ಬಂದು ನಿಂತುಬಿಟ್ಟಿದೆ. ಅಕ್ಕ ಕೋಪ ಮಾಡ್ಕೊಂಡಿದ್ದೆ. ಹೌದು ನೋಡಿ, ನನ್ನ ಮಗಳಿಗೆ ಅವಳಿಗೆ ಇಷ್ಟ ಬಂದಾಗ ಓಲೆ ಹಾಕೊಂಡು ರೆಡಿ ಆಗು ಅಂದರೆ ಇದೊಂಥರ ಓಲೆ ಅಂತೆ, ಇದೊಂಥರ ಓಲೆ ಅಂತೆ. ಏನೇ ಇವತ್ತು ಶನಿವಾರ ಅಲ್ವಾ, ಪಾಪ ಫ್ರೀಯಾಗಿ ಆಟ ಆಡ್ಕೊಂಡು ಇರಲಿ ಅಂತ ಸುಮ್ಮನಾಗಿದೆ. ಸ್ಕೂಲಿಗೆ ಹೋಗೋದಿದ್ರೆ ಇಲ್ಲ. ಅವರಪ್ಪಂದಿದ್ದು ತುಂಬ ಇದ್ದ ತಗೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಅನಿಸ್ತಾ ಇರುತ್ತೆ. ಇವರೇ ಕೆರೋಟಿನ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಬೇರೆಯವ್ರು ಕೆರೋಟಿನ್ ಮಾಡಿದ್ದು ಅದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆಗಲಿ ಸ್ಟ್ರೈಟ್ನಿಂಗ್ ಮಾಡಿಸೋದಾಗಲಿ ಕೆರೋಟಿನ್ ಮಾಡಿಸೋದಾಗಲಿ ಫಸ್ಟು ಹೇರ್ ಟೆಸ್ಟ್ ಮಾಡ್ತಾರೆ. ಹಾಗೆ ಇವ್ರು ನನ್ನ ಹೇರ್ ಕಟ್ ನೋಡಿ ಇವ್ರಿಗೆ ಶಾಕ್ ಆಗಿದೆ, ಇದು ನಿಜವಾಗ್ಲೂ ಪಾರ್ಲರಲ್ಲೇ ಮಾಡಿಸಿದ್ದ ಅಂತ. ಲಾಸ್ಟ್ ಟೈಮ್ ಶಾರ್ಟ್ ಮಾಡಿಸಿದ್ನಲ್ಲ, ಅಂದರೆ ನಾನು ಬೇರೆ ಮುಡಿ ಬೇರೆ ಕೊಟ್ಬಿಟ್ಟಿದ್ನಲ್ಲ, ಪಂಚ್ ಮುಡಿ ಬೇರೆ ಕೊಟ್ಟಿದ್ನಲ್ಲ, ಅದು ಬೇರೆ ಅರ್ಧ ಕಟ್ಟಾಗಿತ್ತು. ಅವ್ರು ಮಾಡಿದ್ದು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಈ ಸರಿ ಕೆರೋಟಿನ್ ಮಾಡಿಸಿದ್ಮೇಲೆ ಸ್ವಲ್ಪ ಒಂದು ಅದಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಅನಿಸ್ಬೋದು, ನೋಡೋಕ್ಕೂ ಸ್ವಲ್ಪ ನೀಟಾಗಿ ಕಾಣಿಸ್ಬೋದು ಅಂತ. ಏರೆಲ್ಲ ವಾಶ್ ಮಾಡಿ ಫಸ್ಟು, ಆಮೇಲೆ ಒಂದು ಕ್ರೀಮ್ ಹಾಕಿ ಬಿಟ್ಟಿದ್ದಾರೆ. ಅದು 1 ಗಂಟೆ ಬಿಡಬೇಕು. ಕ್ರೀಮೆಲ್ಲ ಅಪ್ಲೈ ಮಾಡಿ 1 ಗಂಟೆ ಬಿಟ್ಟಿರ್ತಾರಲ್ಲ, ಇವಾಗ ಮತ್ತೆ ಇದನ್ನು ವಾಶ್ ಮಾಡಲ್ಲ, ಡೈರೆಕ್ಟ್ ಡ್ರೈ ಮಾಡ್ತಾರೆ. ಆಮೇಲೆ ಸ್ವಲ್ಪ ಕೂದಲು ತೊಗೊಂಡು ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಆ ಸ್ಟ್ರೈಟ್ನಿಂಗ್ ಮಾಡೋದು 1-1.5 ಗಂಟೆ ಆಗ್ತದೆ. ಇದು ಇನ್ನೂ ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಇದನ್ನು ಬರೀ ಡ್ರೈ ಮಾಡಿರೋದಕ್ಕೆ ಈ ಥರ ಕಾಣಿಸ್ತದೆ ಹೇರ್. ಆಮೇಲೆ ಕ್ಲಿಪ್ ಎಲ್ಲ ಹಾಕಿ ಈ ಥರ ಬೆದರುಗೊಂಬೆ ಮಾಡಿ ಕೂರಿಸ್ತಾರೆ. ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಹೋಗ್ತಾರೆ. ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ ಅಂತ. ಮತ್ತು ಡೈರೆಕ್ಟ್ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ತುಂಬ ಘಾಟಿರುತ್ತೆ ಸ್ವಲ್ಪ. ನೋಡಿ ಇವಾಗ ಕೆರೋಟಿನ್ ಕಂಪ್ಲೀಟಾಗಿ ಆಯಿತು. ಕೆರೋಟಿನ್ನು ಮತ್ತು ಸ್ಟ್ರೈಟ್ನಿಂಗ್ ಯಾವುದೇ ಮಾಡಿಸಿದ್ರು ಕೂಡ ಒಂದು 3 ದಿನ ಫೇಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಂದರೆ ಹೇರ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ, ಚೆನ್ನಾಗಿ ಕಾಣಿಸ್ತಿರುತ್ತೆ. ಈಗ ಕೆರೋಟಿನ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಮತ್ತು ನಾಳೆ ನಾಡಿದ್ರಲ್ಲಿ ಹೇರ್ ವಾಶ್ ಇದೆ, ಒಮ್ಮೆ ಬರಬೇಕು. ಲಾಸ್ಟ್ ಟೈಮ್ ನಾನೇ ಮಾಡ್ಕೊಂಡಿದ್ದೆ, ಹಾಗಾಗಿ ಹೇರ್ ಹಂಗಾಗಿದೆ ಅಂತ ನನ್ನ ಮೇಲೆ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಮತ್ತೆ ಈ ಸರಿ ಇಲ್ಲಿಗೆ ಬರಬೇಕು ಹೇರ್ ವಾಶ್ಗೆ. ಆ್ಯಕ್ಚುಲಿ ನಾವು 12 ಗಂಟೆಗೆ ಬಂದಿದ್ದು, ನಾನು ನನ್ನ ಮಗಳು ಈಗ ಜಸ್ಟ್ ಇಲ್ಲೇ ಗ್ಲೂಡಿ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇವಾಗ 4 ಗಂಟೆ ಆಗಿದೆ. ಈಗ ಹಂಗೆ ಕೆಳಗೆ ಇಲ್ಲೇ ನಮ್ಮ ನಾಯ್ಡು ಹೋಟೆಲ್ ಇದೆ, ಅಲ್ಲಿಗೆ ಹೋಗಿ ತುಂಬ ದಿನ ಆಗಿತ್ತು. ಹೇಗಿದ್ರು ನಾಯ್ಡು ಹೋಟೆಲ್ ಹತ್ರ ಬಂದ್ಬಿಟ್ಟು ಹಾಗೆ ಹೋಗೋಕ್ಕಾಗತ್ತಾ, ಹಾಗಾಗಿ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಪಾರ್ಸಲ್ ತೊಗೊಂಡು ಹೋಗೋಣ ಅಂದೆ. ನನ್ನ ಮಗಳು ಅಮ್ಮ ಬೇಡ ಇಲ್ಲೇ ತಿನ್ಕೊಳ್ಳೋಣ ಅಂತ ಹೇಳ್ತಾ, ಹಾಗಾಗಿ ಇಲ್ಲೇ ತಿನ್ನೋಣ ಅಂತ. ಮಧ್ಯಾಹ್ನ ಅದಕ್ಕೆ ನಾನು ನನ್ನ ಮಗಳು ಸ್ವಲ್ಪ ಊಟ ಮಾಡಿರಲಿಲ್ಲ, ಬರೀ ಫ್ರೂಟ್ಸ್ ತಿನ್ಕೊಂಡಿದ್ದು, ಬನಾನಾ ಮತ್ತು ಸೀಬೆಹಣ್ಣು. ಇವಾಗ ಊಟ ಮಾಡ್ತಾ ಇದ್ವಿ. ಅಂದರೆ ಇದು ಎಡವಟ್ ಟೈಮು, ಬಟ್ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ. ಸಂಜೆ 7:30 ಬಂದರೆ ಬೇರೆ ಥರ ಟೇಸ್ಟ್ ಇರುತ್ತೆ. ಈಗ ಲಾಲಿಪಾಪ್ ತೊಗೊಂಡು ಮತ್ತು ನನಗೆ ಇಷ್ಟವಾದದ್ದು ಚಿಲ್ಲಿ ಚಿಕನ್ ಅಂತ ತೊಗೊಂಡು ತಿನ್ಬೇಕು ಕೂತ್ಕೊಂಡು ತರಿಸಿದೀಯಾ ಬಿರಿಯಾನಿ ಬೇಕು ಅಂತ. ಮೊಸರು ಗೊಜ್ಜಿದೆ ಹಾಕ್ಕೊಳ್ತೀನಿ, ಓಕೆನಾ? ನನ್ನ ಮಗಳು ಮಟನ್ ಬಿರಿಯಾನಿ ಬೇಕು ಅಂದಿದ್ದಕ್ಕೆ ಅವಳಿಗೆ ಮಟನ್ ಬಿರಿಯಾನಿ, ನನಗೆ ಚಿಕನ್ ಫ್ರೈಡ್ ರೈಸ್ ಇಷ್ಟ ಅಂತ ಚಿಕನ್ ಫ್ರೈಡ್ ರೈಸ್ ಪಾರ್ಸಲ್ಲು, ಮತ್ತು ಚಿಲ್ಲಿ ಚಿಕನ್ನು ಮತ್ತು ಲಾಲಿಪಾಪು. ಹಂಗೆಲ್ಲ ತಿನ್ನಬಾರ್ದು. ಬಿಡಿಸ್ಕೊಡ್ಲಮ್ಮ, ಸಖತ್ತಾಗಿದೆ ಮಕ್ಕಳು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇವತ್ತು. ಅವ್ರ ಅಣ್ಣಂಗೆ ಮತ್ತು ಇವಳಿಗೆ ಅಂತ ಹೇಳಿಬಿಟ್ಟು 2 ಗನ್ ಪೆನ್ ತೊಗೊಂಡಿದ್ದೆ. ನನಗೆ ಹಾಗೆ ಸ್ವಲ್ಪ ವಾಟ್ರ್ ಬಾಟ್ಲ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೋಡಿ ನನ್ನ ಮಗಳಿಗೆ ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದೆ, ಇದೇ ಥರದ್ದು ಈ ಬ್ಲೂ ಆ್ಯಂಡ್ ವೈಟ್. ಅವಳು ಸ್ಕೂಲಿಗೆ ಕರೆಕ್ಟಾಗಿದೆ, ತುಂಬ ಜಾಸ್ತಿನೂ ಆಗೋಲ್ಲ, ತುಂಬ ಕಡಿಮೆನೂ ಆಗೋಲ್ಲ. ಅವಳು ಸ್ಕೂಲಿಗೆ ಹೋಗಿ ಬರೋದಕ್ಕೆ ಕರೆಕ್ಟಾಗಿದೆ ಬಾಟಲ್ ಕ್ಯಾರಿ ಮಾಡೋಕ್ಕೆ. ಆ್ಯಕ್ಚುಲಿ ನಮ್ಮಿಬ್ಬರಿಗೂ ಲಿಚ್ಚಿ ಇಷ್ಟ. ಅಕಸ್ಮಾತಾಗಿ ಹಾಗೆ ಬರ್ತಾ ಸಡನ್ನಾಗಿ ಸಿಕ್ಬಿಡ್ತು ತುಂಬ ದಿನದ ಮೇಲೆ, ಅಪರೂಪದ ಮೇಲೆ. ಸೊ ಹಾಗಾಗಿ ನಾನೊಂದು ಬಾಕ್ಸ್ ತೊಗೊಬಂದೆ. ನನ್ನ ಮಗಳಿಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಆಲ್ರೆಡಿ ನನ್ನ ಮಗಳು ತಿಂತಾ ಕೂತಿದ್ದಾಳೆ. ಹಾಗೆ ನನ್ನ ಮಗಳಿಗೆ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಇಷ್ಟ, ನನಗೆ ಚಿಕನ್ ಫ್ರೈಡ್ ರೈಸ್ ಇಷ್ಟ. ಹಾಗಾಗಿ ಅಲ್ಲಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಇಲ್ಲಿಗೆ ಚಿಕನ್ ಫ್ರೈಡ್ ರೈಸ್ ಪಾರ್ಸೆಲ್ ತೊಗೊಬಿಟ್ಟು ಬಂದು, ಆಮೇಲೆ ನನ್ನ ಮಗಳು ಅವ್ರ ಅಣ್ಣಂಗೊಂದು ಅವಳಿಗೊಂದು ಗನ್ ತೊಗೊಬಿಟ್ಟು ಬಂತು. ಗನ್ನಿಂದು ಸ್ಟ್ಯಾಂಡ್ ನೋಡಿ, ಇದು ಆ್ಯಕ್ಚುಲಿ ಪೆನ್. ಇದು ಇಲ್ಲಿ ನೋಡಿ ಮಾಡಿ ಈ ಲೈಟ್ ಬಿಟ್ಕೊಂಡು ಬರೆಯೋಕ್ಕಂತೆ. ಅದೊಂದು ಕಡಿಮೆ ಇತ್ತು ನಮ್ಮ ಮನೆ ಮಕ್ಕಳಿಗೆ. ಹಿಂಗೆ ಹೇಳಿದ್ರೆ ಇದು ಪೆನ್.
ನಾರ್ಮಲ್ ಪೆನ್ನೆ, ಅದಕ್ಕೆ ಈ ಥರ ಕ್ಯಾಪ್ ನಾರ್ಮಲ್ ಪೆನ್ನೆ, ಅದಕ್ಕೆ ಈ ಥರ ಕ್ಯಾಪ್ ಬೇರೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ನನಗೂ ಸ್ವಲ್ಪ ಇಂಥವೆಲ್ಲ ಇಷ್ಟ. ನನಗಿಷ್ಟ ಆಗಿದ್ದು ಮಾತ್ರ ಅವ್ರಿಗೆ ತಕ್ಕೊಡೋದು. ಏನು ಅವ್ರು ಇಷ್ಟಪಟ್ಟರು ಅವ್ರು ಕೇಳಿದ್ರು ಅಂತಲ್ಲ, ಅದು ನನಗಿಷ್ಟ ಆದರೆ ಮಾತ್ರ ನಾನು ತೆಕ್ಕೊಡೋದು. ನನಗೂ ಸ್ವಲ್ಪ ಇಂಥವೆಲ್ಲ ಇಷ್ಟ. ಅವನು ಹುಡುಗ ಅಲ್ವಾ, ಬ್ಲಾಕ್ ಚೆನ್ನಾಗಿರುತ್ತಂತೆ, ಇವಳು ಗ್ರೀನ್ ಕಲರ್ ಡ್ರೆಸ್ ಹಾಕಿರ್ಲಿ ಅಂತ, ಹಾಗಾಗಿ ಗ್ರೀನ್. ನಾಳೆ ಏರ್ ವಾಶ್ ಮಾಡಿಕೊಡ್ತಾರೆ. ನಾಳೆ ಒಮ್ಮೆ ಹೋಗ್ಬೇಕು ಅಲ್ಲಿಗೆ. ಏರ್ ವಾಶ್ ಆದಮೇಲೆ ಚೆನ್ನಾಗುತ್ತೆ, ನಾರ್ಮಲ್ ಏರ್ ಥರ ಬರುತ್ತೆ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ ಏರ್ ಒಂದು ಸ್ವಲ್ಪ ಉದ್ದ ಅನಿಸ್ತಿದೆಯಲ್ಲ. ಲಿಚ್ಚಿ ಆ್ಯಕ್ಚುಲಿ ತುಂಬ ದಿನದ ಮೇಲೆ, ನಾನು ತುಂಬ ಒಂದು 6-7 ತಿಂಗಳೇ ಆಗಿತ್ತೆ ನಾವು ತಿಂದು. ಸಿಂಗಾಪುರಲ್ಲಿದ್ದಾಗ ತುಂಬ ತಿಂತಿದ್ದೆ ನಾವು. ನೋಡಿ ನನ್ನ ಮಗಳು ಎಷ್ಟು ಖಾಲಿ ಮಾಡಿದ್ದಾಳೆ ಅಂತ. ಇಲ್ಲ, ನಾನು ನನ್ನ ಮಗಳು ಸೇರಿ ಇವತ್ತು ಅರ್ಧ ಖಾಲಿನೇ ಮಾಡಾಯ್ತು. ಇನ್ನೊಂದು 20 ಉಳಿದಿದೆ ಅಷ್ಟೇ. 20? ಎಲ್ರಿಗೂ ನಮಸ್ಕಾರ. ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನೆನ್ನೆ ಕೆರೋಟಿನ್ ಎಲ್ಲ ಮಾಡಿಸ್ಬಿಟ್ಟು ಬಂದೆ. ಇವತ್ತು ಏರ್ ವಾಶ್ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಏರ್ ವಾಶ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳು ಫಿನಿಕ್ಸ್ ಮಾಲ್ಗೆ ಹೋಗ್ಬೇಕಂತೆ. ಏನು ಶಾಪಿಂಗ್ ಇದೆಯಂತೆ. ಏನೂ ಇಲ್ಲ, ಗೇಮ್ ಒಂದು ಆಟ ಆಡಬೇಕು. ನನಗೆ ಸ್ವಲ್ಪ ಶಾಪಿಂಗ್ ಏನಿಲ್ಲ, ಅಲ್ಲಿ ಹೋದ್ಮೇಲೆ ಏನಾದ್ರು ಒಂದು ತೊಗೊಂಡು ಬರ್ತೀವಲ್ಲ ಅಷ್ಟೇ. ಹಾಗೆ ಏರ್ಗೆ ಕ್ರೀಮ್ ಹಾಕಿ ಒಂದು 10 ನಿಮಿಷ ಬಿಡ್ತಾರೆ, ಮತ್ತೆ ವಾಶ್ ಮಾಡ್ತಾರೆ, ಮತ್ತೆ ಕಂಡೀಷ್ನರ್ ಹಾಕಿ ಮತ್ತೆ ಒಂದು 10 ನಿಮಿಷ ಬಿಡ್ತಾರೆ. ಆಮೇಲೆ ಹೇರ್ ಡ್ರೈ ಮಾಡಿ ಸೆಟ್ ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಅದು ಅಲ್ಲದೆ ಇವರು ತುಂಬ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗಲಿ ಕೆರೋಟಿನ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಕೆರೋಟಿನ್ ಆಗಲಿ ಇಲ್ಲೇ ಮಾಡಿಸೋದು. ಮಗಳು ಹೇರ್ ಕಟ್ ಆದರೂ ಇಲ್ಲೇ ಮಾಡಿಸೋದು, ನನ್ನ ಹೇರ್ ಕಟ್ ಆದರೂ ಕೂಡ ಇಲ್ಲೇ ಮಾಡಿಸೋದು. ಮತ್ತು ಶಾಂಪೂ ಖಾಲಿಯಾಗಿತ್ತು, ಒಂದು ಶಾಂಪೂ ತೊಗೊಂಡೆ. ಕಂಡೀಷ್ನರ್ ಇತ್ತು, ಕಂಪಲ್ಸರಿ ಇದು ಯಾವ್ದು ಮಾಡಿಸ್ಕೊಂಡಿರ್ತೀವಿ ಅದನ್ನೇ ಹಾಕೊಬೇಕು. ಮತ್ತು ನೆನ್ನೆ ಕೆರೋಟಿನ್ ಮಾಡಿಸಿದ್ನಲ್ಲ, ಸೊ ನೆನ್ನೆ ಫುಲ್ಲು ಕೋನಿಗೆ ಹಾಕೋಗಿಲ್ಲ. ಏರ್ ವಾಶ್ ಆಗೋವರೆಗೂ ಕೋನಿಗೆ ಹಾಕೋಗಿಲ್ಲ. ಬಟ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ 3 ಡೇಸ್ ಆದಮೇಲೆ 2 ಡೇಸ್ ಆದಮೇಲೆ ಏರ್ ವಾಶ್ ಇರುತ್ತೆ. ಮತ್ತು ಅಲ್ಲಿವರೆಗೂ 2-3 ಡೇಸ್ವರೆಗೂ ಕೋನಿ ಹಾಕಾಗಿಲ್ಲ. ಮತ್ತು ಕಿವಿ ಹಿಂದೆ ಬಿಡೋಂಗಿಲ್ಲ, ಯಾಕಂದರೆ ಹಾಗೆ ಹೇರ್ ಹಾಗಾಗಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಇವಾಗ ಬೇಕಾದರೆ ನಾವು ಕೋನಿ ಹಾಕ್ಬೋದು. ಇವಾಗ ನೋಡಿ ಎಲ್ಲ ಮುಗಿದಿದೆ. ಇದು ನಮ್ಮದು ನ್ಯಾಚುರಲ್ ಇದೆ. ಇನ್ನು ಇದೇ ಥರ ನಾವು 4 ಮಂತ್ಸ್ ಇರುತ್ತೆ ಇನ್ನು. ಮತ್ತು ಇದು ಎಷ್ಟಾಗುತ್ತೆ ಅಂದರೆ 5000 ಆಯಿತು. ಮಾಲ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಟೈಮ್ ಆಗೋಗ್ಬಿಟ್ಟಿದೆ, ಮಧ್ಯಾಹ್ನನೇ ಆಗಿಬಿಟ್ಟಿದೆ. ಮಾಲಿಗೆ ಬರ್ತಿದ್ದಾಗೆ ಬ್ಯಾಗ್ಗಳೆಲ್ಲ ಕಣ್ಣಿಗೆ ಬಿದ್ದ. ಇನ್ನು ಬ್ಯಾಗ್ ತಗೊಂಡ್ರೆ ನಮ್ಮ ಮನೇಲಿ ಬ್ಯಾಗಲ್ಲೇ ಹೊಡಿತಾರೆ. ಹಾಗಾಗಿ ಸುಮ್ಮನೆ ಹಾಗೆ ಕಣ್ಣಾಯಿಸ್ತಾ ಇದ್ದೀನಿ. ನೋಡಿ ಈ ಥರದ ಬ್ಯಾಗೆಲ್ಲ ಈಗ ಸಣ್ಣ ಮಕ್ಳು ಇರ್ತದಲ್ಲ, 1 ವರ್ಷ 6 ತಿಂಗಳು ಇಂಥ ಮಕ್ಳುಗಳ್ದು ಬಟ್ಟೆ ಬೇರೆ ಅಥವಾ ವೆಟ್ ಆಗಿರೋ ಅಂಥದ್ದು ಇಂಥದ್ದೆಲ್ಲ ಇಟ್ಕೊಳ್ಳೋಕ್ಕೆ ಈ ಥರದ ಬ್ಯಾಗ್ ಚೆನ್ನಾಗಿರುತ್ತೆ. ಹಾಗೆ ಮಗಳಿಗೆ ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇದು ನನಗೆ ಸ್ವಲ್ಪ ಲೈಟಾಗಿ ಇಷ್ಟ ಆಗಿತ್ತು. ಬಟ್ ನಮ್ಮ ಅಕ್ಕಂಗೆ ಫೋಟೋ ಕಳಿಸಿದ್ದಕ್ಕೆ ಬೇಡ ಅಂದ್ಲು, ಅದಕ್ಕೆ ಬಿಟ್ಟಾಕಿ ನೆಕ್ಸ್ಟ್ ಶಾಪಿಗೆ ಬಂದು. ನನ್ನ ಮಗಳು ನೋಡಿ ಇಲ್ಲಿ ಮನೇಲಿ ಜಾಗ ಇಲ್ಲ, ಹಾಗಾಗಿ ಇಲ್ಲಿ ಬರೆಯೋದು ಓದೋದು ಮಾಡ್ತಾ ಇದೆ. ಸುಮ್ಮನೆ ಬಿಲ್ಡಪ್ ಇಲ್ಲ, ಅವಳಿಗೆ ನಿಜವಾಗ್ಲೂ ಆ್ಯಕ್ಚುಲಿ ಈ ಥರ ಓದೋದು ಬರೆಯೋದು ಅಂದ್ರೇ ಇಷ್ಟ. ಅಂದರೆ ಅವಳದು ಟೆಕ್ಸ್ಟ್ ಬುಕ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಆ್ಯಕ್ಟಿವಿಟಿ ಬುಕ್ ಎಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ. ಸ್ಟೋರಿ ಬುಕ್ಕು. ಮತ್ತು ನಾವು ಕಾರಲ್ಲಿ ಹೋಗುವಾಗಲೂ ಅಷ್ಟೇ, ಎಲ್ಲಾದರೂ ಈಚೆ ಹೊರಗಡೆ ಬಂದರೂ ಅಷ್ಟೇ ಈ ಥರದ್ದು ಕೂತ್ಕೊಂಡ್ಬಿಡುತ್ತೆ. ಹಾಗೆ ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಬಂದು ಬರ್ಗರ್ ಕಿಂಗಿಗೆ. ಅಂದರೆ ನಾನು ಅಂದ್ಕೊಂಡೇ ಹೋಗಿರ್ತೀನಿ, ಸ್ವಲ್ಪ ಕೆಲಸ ಎಲ್ಲ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ತಿನ್ನೋಣ ಅಂತ. ಅಲ್ಲಿಗೆ ಹೋದ್ಮೇಲೆ ಆ ಸ್ಮೆಲ್ಲಿಗೆ ಬೇಗ ಹಶ್ವಾಗ್ಬಿಡುತ್ತೆ ನನಗೂ ನನ್ನ ಮಗಳಿಗೂ. ಅದ್ರಲ್ಲಿ ಬೇರೆ ಅವಳಿಗೊಂದು ಬರ್ಗರ್ ಬೇಕು, ನನಗೊಂದು ಬರ್ಗರ್ ಬೇಕು. ಒಂದರಲ್ಲೇ ಶೇರ್ ಮಾಡೋಕ್ಕೆ ಬಿಡಲ್ಲ ಅವಳು. ಅದರಲ್ಲೂ ಚೂರು ಲಾಸ್ಟಿಗೆ ಕೊಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಇಲ್ಲವೇ ಇಲ್ಲ. ಆವತ್ತು ಜ್ಯೂಸ್ ಇರಲಿಲ್ಲ, ಹಾಗಾಗಿ ಕೋಲ್ಡ್ ಕಾಫಿಯನ್ನು ತೊಗೊಂಡು. ಕೋಲ್ಡ್ ಕಾಫಿ ಯಾಕೋ ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಐಸ್ ಕ್ರೀಮ್ ಬೇಕು ಅಂದಿದ್ದಕ್ಕೆ ಅವಳಿಗೆ ಐಸ್ ಕ್ರೀಮ್ ತೊಗೊಂಡು ನಾನು ಕೋಲ್ಡ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು. ಮತ್ತೆ ನಾವು ಮಾಲ್ಗೆ ಹೋದ್ಮೇಲೆ ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ, ಬರ್ಗರ್ ಕಿಂಗು ಮತ್ತು ಟೈಮ್ ಝೋನ್ ಇವೆರಡು ಫಿಕ್ಸ್, ಹೋಗಲೇಬೇಕು ನನ್ನ ಮಗಳು ನಾನು. ಮತ್ತು ಗೇಮ್ಸಿಗೆ ಬರುವಾಗ ಮುಂಚೆನೇ ಕರ್ಕೊಂಡ್ಬಂದಿರ್ತೀನಿ. ನಾನು 3 ಗೇಮು ಅಥವಾ ಮಗಳು 4 ಗೇಮ್ ಅಷ್ಟೇ, ಅದ್ರ ಮೇಲೆ ಬಂದುಬಿಡ್ಬೇಕು ಅಂತ. ಇಲ್ಲಾಂದರೆ ಫುಲ್ ಗೇಮ್ ಆಟಾಡ್ಕೊಂಡು ರಾತ್ರಿ 10-10:30 ಆದರೂ ಬೇಕಾದ್ರೆ ಇಲ್ಲೇ ಆಟಾಡ್ಕೊಂಡಿರುತ್ತೆ. ಹಾಗಾಗಿ ಅಷ್ಟಾದರೆ ಮಾತ್ರ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗಿರ್ತೀನಿ. ಸರಿ ಆಯಿತು ಅಮ್ಮ ಅಂತ ಹೇಳಿ 3-4 ಗೇಮ್ ಆಡಿಕೊಂಡು ಬಂದುಬಿಡುತ್ತೆ. ಕೆಲವೊಂದು ಗೇಮಲ್ಲಿ ಆಟ ಆಡಿದ್ಮೇಲೆ ಪಾಯಿಂಟ್ಸ್ ಅಂತ ಬರುತ್ತೆ, ಟಿಕೆಟ್. ಆ ಟಿಕೆಟ್ಗೆ ಇಲ್ಲಿ ಎಷ್ಟು ಟಿಕೆಟ್ಸ್ ಬಂದಿರುತ್ತೆ ಅದ್ರ ಮೇಲೆ ಈ ಥರ ಏನಾದರೂ ಅಲ್ಲಿ ಥಿಂಗ್ಸ್ ಇರುತ್ತೆ, ತಗೊಬೋದು. ನನ್ನ ಮಗಳು ಯಾವಾಗ ಬಂದಾಗಲೂ ಒಂದೊಂದು 4 ಗೇಮ್ ಆಡುತ್ತೆ. ಬಟ್ 4 ಗೇಮಿಗೆ ಅಂತ ತುಂಬ ಪಾಯಿಂಟ್ಸ್ ಏನು ಸಿಗೋಲ್ಲ. ಕೆಲವೊಂದ್ರಲ್ಲಿ ಸಿಗುತ್ತೆ, ಕೆಲವೊಂದ್ರಲ್ಲಿ ಟಿಕೆಟ್ಸ್ ಬರುತ್ತೆ, ಕೆಲವೊಂದ್ರಲ್ಲಿ ಬರೋಲ್ಲ. ಹಾಗಿದ್ದಾಗ ಒಂದು 4-5 ಸರಿ ಆಡಿದ್ದಾಗ ಟಿಕೆಟ್ಸ್ ಎಲ್ಲ ಉಳಿದಿರುತ್ತಲ್ಲ, ಅದರಲ್ಲಿ ಒಟ್ಟಿಗೆ ತಗೊಳ್ಳೋದು. ಯಾವಾಗಲೂ ಅಷ್ಟೇ ಈ ಕ್ರಯಾನ್ಸು, ಇರೇಸರು, ಶಾರ್ಪ್ನರು ಈ ಥರ ತಗೊಳುತ್ತೆ. ಎಲ್ಲ ಮಗಳು ಇದೊಂದು ಕಡಿಮೆ ಇತ್ತು ನನ್ನ ಮಗಳಿಗೆ. ಮಾಲೆಲ್ಲ ಸುತ್ತಾಡಿ ಇಲ್ಲಿ ನೋಡಿ ಇಟ್ಕೊಂಡು ಮಾರ್ತಾ ಇದ್ದಾರಲ್ಲ, ಇಲ್ಲಿ ತಗೊಂಡು ಇವಾಗ ನೋಡಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ.
ಹೌದೌದು ಡಾರ್ಕ್ ಅಲ್ಲಿ ಅಮ್ಮಂಗೆ ಕಾಣಿಸುತ್ತೆ ಅದು. ಹೌದೌದು. ಇಲ್ಲಿ ಏನೇನು ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಡ್ರೆಸ್ ತಗೊಬಂದಿದ್ದೀನಿ. ಇದು ಮೇಲೆ ಇದನ್ನ ಹಾಕೊಳ್ಳೋದು. ಮತ್ತೆ ಬಬಲ್ಸ್ ತಗೊಂಡಿದ್ದೀನಿ. ಈ ಪೇಂಟಿಂಗ್ ತಗೊಂಡೆ. ನೆಕ್ಸ್ಟ್ ನಾನು ಕಾಟನ್ ಕ್ಯಾಂಡಿ ತಗೊಂಡೆ. ಅದಕ್ಕೆ ಮ್ಯಾಚಿಂಗ್ ಸಾಕ್ಸ್ ತಗೊಂಡೆ. ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ ಅದೇ ಥರನೇ. ಹಾಂ ನೋಡಿ, ನನ್ನ ಮಗಳು ಅವಳ ಫ್ರೆಂಡ್ಸಿಗೆಲ್ಲ ಕೈ ನೋಡ್ಕೊಂಡು ಜಾತಕ ಹೇಳ್ತಾ ಇದ್ದಾಳೆ. ಇದೆಲ್ಲ ನಮ್ಮ ಪಪ್ಪ ಹೇಳ್ಕೊಟ್ಟಿರೋದು. ನಮ್ಮ ಪಪ್ಪನ ಜೊತೆ ಕೂತ್ಕೊಂಡಿದ್ದೆ ಬರೀ ಬೆಳೆದಿದ್ದು ಖುಷಿಯಂಗೆ ಕೇಳ್ತಾ ಇರ್ತಾಳೆ. ನಾನು ಯಾವಾಗಲೂ ಇದು ನಮ್ಮ ಪಪ್ಪ ನಾವು ಚಿಕ್ಕದ್ರಲ್ಲಿದ್ದಾಗ ಹಿಂಗೆ ಹೇಳ್ತಾಯಿದ್ರು, ನಮ್ಮ ಮಮ್ಮಿ ಹಿಂಗೆ ಹೇಳ್ತಾಯಿದ್ರು ಅಂತೀನಲ್ಲ. ಹಾಗಾಗಿ ಇವಳು ಹೋಗ್ಬಿಟ್ಟು ನಿಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿದ್ದು ನಿಮಗೆ ಅಂತ ಅಂದರೆ ಬೈಯೋ ಥರ ಅಲ್ಲ, ಹೇಳೋದನ್ನೇ ಈ ಥರ ಹೇಳ್ತಿರ್ತಲ್ಲ. ನಮ್ಮ ಪಪ್ಪ ಏನಾದರೂ ಕೆಲಸ ಏನಾದರೂ ಮಾಡ್ತಾಯಿದ್ರೆ, ನಿಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿರೋದಾ ಅಂತ. ಅದಕ್ಕೆ ನಮ್ಮ ಪಪ್ಪ ನೀನು ನಮ್ಮ ಅವ್ವನ ವಿಷಯಕ್ಕೆ ಬರಬೇಡ ಅಂತ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅವನೇನಾಗ್ತಾನೆ ಮಗಳು? ಜೀಫ ಥರ ಏನು ಏನಾಗ ಇವನೇನಾಗ್ತಾನೆ ನೋಡು. ಫಸ್ಟ್ ಇವನೇನಾಗ್ತಾನೆ ನೋಡು. ಪೊಲೀಸ್. ಪೊಲೀಸ್ ಅಂದ್ರೆ ಮೂಷಿಕ ವಾಹನ ಮೋದಕ ಹಸ್ತ ಚಾಮನ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಅಂದರೆ ಟೀಚರ್ಸ್ ಕ್ಲೀನಾಗಿ ಹೇಳ್ಕೊಡ್ತಾರೆ, ಬಟ್ ಸಣ್ಣ ಮಕ್ಕಳಲ್ವ ಪಾಪ ಅವ್ರು ಏನೋ ಹೇಳ್ಕೊಡ್ತಾರೆ, ಇವೇ ಏನೋ ಕಲಿತದೆ, ಅದು ತಪ್ಪಾಗ ಥರ ಕಾಣಿಸುತ್ತೆ, ಕ್ಷಮೆ ಇರಲಿ. ನನ್ನ ಮಗಳು ಭರತನಾಟ್ಯಕ್ಕೆ ಹೋದಾಗ ಅವರಪ್ಪ ಇದೆಲ್ಲ ಕದ್ದು ಮಾಡ್ಕೊಂಬಿಟ್ಟು ಬರೋದು ಅವಳಿಗೆ ಗೊತ್ತಿಲ್ಲದಾಗೆ, ಇಲ್ಲಾಂದರೆ ಬೈಯುತ್ತೆ ಬಂದು ನಮಗೇನೆ, ವಿಡಿಯೋ ಮಾಡಬೇಡಿ ನೀವು ಬಂದು ಅಂತ. ನೋಡಿ ಇಲ್ಲಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ. ಅಂದರೆ ಇಲ್ಲಿ ಬರೀ ಟ್ಯೂಷನು ಭರತನಾಟ್ಯ ಅದಲ್ಲ, ಒಂದು 10 ಥರದ್ದು ಏನೇನು ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಪೇಂಟಿಂಗ್ ಇರಲಿ, ಡ್ರಾಯಿಂಗು, ಸಂಗೀತ, ಯೋಗ, ಭರತನಾಟ್ಯ, ಪಿಯಾನೋ, ಕರಾಟೆ, ಡ್ಯಾನ್ಸ್ ಕ್ಲಾಸು, ಟೈಕಾಂಡೋ, ಚೆಸ್, ಅಬಕಾಸು ಇಂಥದ್ದಿಲ್ಲ ಅನ್ನೋಗಿಲ್ಲ. ಇವ್ನು ನೋಡಿ ತುಂಬ ಚಿಕ್ಕವನು, ಇದು UKG, ಇದು ಆಯುಷ್ ಅಂತ. ಇವನು ಅಂದರೆ ನನಗೆ ತುಂಬಾ ಇಷ್ಟ. ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರುತ್ತೆ ಗೊತ್ತಾ. ಸ್ಕೂಲಿಂದ ಬಂದಿದ್ದ ತಕ್ಷಣ ಮತ್ತು ಇಲ್ಲಿ ಡೇ ಕೇರು ಕೂಡ ಇದೆ. ಪಾಪ ಇದು ಸ್ಕೂಲೆಲ್ಲ ಮುಗಿಸ್ಕೊಂಡು ಡೇ ಕೇರ್ ಎಲ್ಲ ಮುಗಿಸ್ಕೊಂಡು ಸಂಜೆ ಇಲ್ಲಿ ಟ್ಯೂಷನಿಗೆ ಬರುತ್ತೆ. ಆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೇನೆ 10 ನಿಮಿಷಕ್ಕೆ ಬರೆದು ಮುಗಿಸ್ಬಿಟ್ಟು ಅವ್ನು ಇಷ್ಟ ಬಂದಾಗ ಆಟ ಆಡ್ಕೊಂಡಿರುತ್ತೆ, ಎಲ್ಲರಿಗೂ ಡಿಸ್ಟರ್ಬ್ ಮಾಡಿಕೊಂಡು. ಅದಕ್ಕೆ ಮಕ್ಳುಗಳು ಅವ್ನು ಹೇಳ್ಕೊಂಡು ಕೂರಿಸ್ತಿದ್ದಾರೆ ಟ್ಯೂಷನ್ಗೆ. ಅಂತೂ ಇಲ್ಲ, ನಾನು ಬರೆಯಲ್ಲ ಅಂದರೆ ಬರೆಯಲ್ಲ ಅಂತ ಆಟ ಹಿಡ್ಕೊಂಡು, ಯಾರಿಗೇನು ಎದ್ರಲ್ಲ, ಕೇರ್ ಮಾಡಲ್ಲ, ಓಡಾಡ್ಕೊಂಡಿರುತ್ತೆ. ಆ ಮಕ್ಳುಗಳು ಆ್ಯಕ್ಚುಲಿ ಇಷ್ಟು ಆ್ಯಕ್ಟಿವ್ ಆಗಿ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು, ಚಂದ. ನಾನು ಇವನಿಗೆ ಅಂತಲೇ ಒಂದು 1/4 ಗಂಟೆ ಮುಂಚೆ ಹೋಗ್ತೀನಿ ನನ್ನ ಮಗಳು ಕರ್ಕೊಂಬರೋಕ್ಕೆ. ಇದಕ್ಕೆ ಟ್ಯೂಷನ್ಗೆಲ್ಲ ಹೋಗೋಕ್ಕೆ ಇದಕ್ಕೆ ಇಷ್ಟ ಇಲ್ಲ. ನೀವು ಹೋಮ್ವರ್ಕ್ ಮಾಡಲು ಹೋಗ್ಬಿಟ್ಟನಿ ಏನು ಫ್ರೀಯಾಗಿ ಓಡಾಡ್ಕೊಂಡಿದ್ದೆ. ಟ್ಯೂಷನ್ಗೆ ಹೋಗಲ್ವ ನೀನು? ಯಾಕೆ? ಈ ಆಂಟಿಗಂತೂ ಇವನು ಅಂದರೆ ಅಷ್ಟಿಷ್ಟ, ಈ ಪಾಪಗೂ ಅಷ್ಟೇ, ಅವರು ಅಂದರೆ ಅಷ್ಟಿಷ್ಟ. ನೋಡಿ, ಇದು ಇನ್ನೊಂದು ದಿನದ ವಿಡಿಯೋ. ಇನ್ನೊಂದು ಶನಿವಾರ ಭಾನುವಾರ ಬಂತು, ಹಾಗಾಗಿ ನನ್ನ ಮಗಳೇ ನೋಡಿ ಇವತ್ತು ರಂಗೋಲಿ ಬಿಡ್ತಾ ಇದೆ. ಆವತ್ತಿಗೂ ಇವತ್ತಿಗೂ ಒಂಚೂರು ಉತ್ತಮವಾಗಿದೆ ಅಲ್ಲ ಅಲ್ವಾ ಬಂಗ್ರಿ? ಹಿಂಗೆ ಕುತ್ಕೊಂಡ್ಬಿಡೋದು ಹಿಂಗೆ. ನೋಡಿ, ನಮ್ಮನೆ ಲಕ್ಷ್ಮಿ, ನಮ್ಮನೆ ದೇವತೆ ಬೆಳಬೆಳಗ್ಗೆನೇ ಎದ್ದು ಬಾಗ್ಲಲ್ಲಿ ಕೂತ್ಬಿಟ್ಟಿದೆ, ಬಂದ್ಬಿಟ್ಟಿದೆ ನಮ್ಮನೆಗೆ ಲಕ್ಷ್ಮಿ. ಕುಂಕುಮ ಎಲ್ಲ ಹಂಗೆ ಹಾಕ್ಬೇಡ್ದು, ಓಡಾಡ್ದಲ್ವ ಅದ್ರ ಮೇಲೇ. ನೋಡಿ ನಮ್ಮ ಪುತಾನಿ ಅಲ್ಲೋಗಿ ಬಿಸಿಲು ಕಾಯಿಸ್ತಿದೆ. ಬೆಳಗ್ಗೆ ಹಿಂಗೆ ಹೊರಗಡೆ ಡೋರ್ ತೆಗ್ದಿದ ತಕ್ಷಣ ಹಿಂಗೆ ಹೊರಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತದೆ. ವಾವ್, ಎಷ್ಟು ಚೆನ್ನಾಗಿ ಬಿಡಿಸಿದೆ ಆಕ್ಟೋಪಸ್, ದೊಡ್ಡ ಆಕ್ಟೋಪಸ್. ಓ, ಚೆಂಡು ಹೂವು, ದೇವ್ರು ಎಲ್ಲ ಬಂದ್ಬಿಟ್ಟು. ಇದು ದೇವ್ರು ಯಾವ ಆ್ಯಂಗಲ್ ಅಲ್ಲಿ ಮಗಳೇ ದೇವ್ರು? ಇದು ಎಲ್ಲಿದೆ ದೇವ್ರು? ಅದು ದೇವ್ರ ಸಿಂಬಲ್. ಓ, ದೇವ್ರದ್ದು ಸಿಂಬಲ್. ಹಾಂ, ಇದಕ್ಕೂ ಒಂದೊಂದಕ್ಕೂ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ವಾವ್, ಸೂಪರ್ ಬಂಗ್ಲಿ. ನಾವು ಬೆಳೆದಂಥ ಈರುಳ್ಳಿ ಸೋಗಿಂದ ಪಾಸ್ತಾ ರೆಡಿ ಆಗಿದೆ. ಸ್ವಲ್ಪ ಇನ್ನು ನಾನು ಹಿಂಗೆ ಹೊಡಿತೀನಿ, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹತ್ತಬೇಕಲ್ಲ, ಎಷ್ಟು ದೊಡ್ಡ ಇದ್ರೆ ಹತ್ತಲ್ವಲ್ಲ ಅಂತ. ಓಕೆ, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.